ರೀ ರಾಮು, ಒಂದು ಗ್ಲಾಸ್ ನೀರು ತಗೊಂಬರ್ರಿ. ಇವನೇ ಸರ್ ಇವನು. ಹೊಟ್ಟೆಗೆ ಏನು ತಿಂದ ಸರ್? ಎಷ್ಟು ಹೊಡೆದ್ರು ಒಂದನಿ ಕಣ್ಣಲ್ಲಿ ನೀರು ಬರಲಿಲ್ವಲ್ಲ ಸರ್? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇಷ್ಟು ಚೆನ್ನಾಗಿ ಬಾಡಿ ಮಸಾಜ್ ಮಾಡಕ್ ಬರುತ್ತೆ ನಿಮ್ಗೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಏಯ್, ಇಷ್ಟೊಂದು ಹೊಡೆದ್ರು ಜೋಕ್ ಮಾಡ್ತೀಯಲ್ಲ? ಇದೊಳ್ಳೆ ಕತೆ. ಸತ್ಯನೇ ಹೇಳ್ತಾ ಇದ್ದೀನಿ ನಾನು. ನನ್ನ ಲೆವೆಲ್ಗೆ ನಾನು ಬಾಡಿ ಮಸಾಜ್ ಮಾಡಿಸ್ಕೊಡೋದಿಕ್ಕೆ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೆ. ಆದರೆ ನಿಮ್ಮ ತಾಯಣೆಗೂ ಇಷ್ಟು ಚೆನ್ನಾಗಿ ಬಾಡಿ ಮಸಾಜ್ ಯಾರೋ ಮಾಡ. ಥ್ಯಾಂಕ್ ಯು. ಏಯ್, ಈ ತಲೆಲ್ಟೆ ಮಾತು ಸಾಕು. ಹೊಟ್ಟೆಗೆ ಏನು ತಿಂತಿ ಹೇಳೋ? ಓ, ಅದು ಅವರವರ ತಾಕತ್ತಿನ ಅನುಸಾರವಾಗಿರುತ್ತೆ. ನಿಮ್ಮ ತಾಕತ್ತಿಗೆ ಒಂದು ಬಿರಿಯಾನಿ, ಒಂದು ಪ್ಯಾಕ್ ಸಿಗರೇಟ್ ತರ್ಸಕ್ಕಾಗತ್ತಾ? ನಿನಗೆ ಬಿರಿಯಾನಿ ಮೇಲೆ ಕೇಳೋ. ಏ ರಾಮು, ಕಾಕ ಹೋಟ್ಲಿಗೆ ಹೋಗಿ ಒಂದು ಪ್ಲೇಟ್ ಕುಷ್ಕ ತಗೊಂಬಂದ್ರಿ. ಈ ನನ್ನ ಮಗನಿಗೆ ಅದೇ ಜಾಸ್ತಿ. ಕುಷ್ಕ ತರ್ಸೋದಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಟ್ಟು ಏನು ಬೇಕು ಅಂತ ಯಾಕ್ರ ಕೇಳ್ತೀರ? ಮಸಾಜ್ ಜಾಸ್ತಿ ಆಗಿದೆ, ನಾವು ಹಂಗೆ ತಾಚಿ ಮಾಡಿರ್ತೀವಿ. ಕುಷ್ಕ ಬಂದ್ಮೇಲೆ ಎಪ್ಸಿ. ಗುಡ್ ನೈಟ್. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಜೇಡಿ ನಿನಗೆ ಸಾಟಿ ಇಲ್ಲ. ಇನ್ಸ್ಪೆಕ್ಟರ್ ಬರಲಿ, ಪಿಸಿನೇ ಬರಲಿ, ಅಳುಕದೆ ಮುಂದೆ ಸಾಗುವೆ. ಅರೆ ವೈ, ಅರೆ ವೈ, ಅರೆ ವೈ, ಅರೆ ವೈ. ಅಪ್ಪಿ, ಈ ಮನೆ ಮತ್ತೆ ನೋಡೋದಕ್ಕೆ, ಇಲ್ಲಿ ಬರೋದಕ್ಕೆ ತುಂಬ ಸಂತೋಷ ಆಗುತ್ತೆ ಕಣೆ. ಈ ಮನೆ ಹೀಗೆ ಜನ ತುಂಬಿರಬೇಕು, ಕಳ್ಕಳೆಯಾಗಿರ್ಬೇಕು. ಅರೆ, ಯಾಕೆ ನಿಂತ್ಕೋತೀರಾ? ಕೂತ್ಕೊಳ್ಳಿ. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಯಾಕೆ? ನಾವೆಲ್ಲರೂ ಒಂದೇ ಮನೆಯವರಲ್ಲ. ಅದೆಲ್ಲ ಏನೇ ಇರಲಿ, ನೀವು ಹಿರಿಯರು, ಈ ಮನೆ ಯಜಮಾನಿ ನೀವು. ನಾವು ಕೊಡೋ ಮರ್ಯಾದೆ ಕೊಡಲೇಬೇಕಲ್ಲ. ಆ ಗೌರವಕ್ಕೆ ನಾನು ಯೋಗ್ಯಳಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೀವೆಲ್ಲವನ್ನೂ ಒಳ್ಳೆಯದೇ ಮಾಡಿದ್ದೀರಾ, ಆದರೆ ನಿಮ್ಗದು ಗೊತ್ತಾಗ್ತಾ ಇಲ್ಲ ಅಷ್ಟೆ. ನನ್ನ ಮಕ್ಕಳು ಈ ಮನೆಗೆ ಸೇರೋದಕ್ಕೆ ನೀವೇ ಕಾರಣ ಅಲ್ವಾ? ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರೋ ನನಗೆ ಗೊತ್ತಿಲ್ಲ, ಆದರೆ ಆಗೋದೆಲ್ಲ ಒಳ್ಳೆಯದೇ ಆಗಿದೆ. ನೀವೇನೇ ಯೋಚನೆ ಮಾಡಬೇಡಿ. ಹಳೇದು ಯಾವುದು ನಮ್ಮ ಮನಸ್ಸಲ್ಲಿಲ್ಲ. ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಮಂದಾಕಿನಿಯವರೇ. ನಿಮಗೆಲ್ಲ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ನಿಮ್ಮನ್ನು ಕೀಳಾಗಿ ನಡೆಸ್ಕೊಂಡಿದ್ದೀನಿ. ಅದು ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ನಡ್ಕೊಂಡ್ರಿ. ಹಣ ಇದ್ರೆ ಮನುಷ್ಯ ದೊಡ್ಡವನು ಅಂತ ಅಂದ್ಕೊಂಡಿದ್ದೆ. ಮನುಷ್ಯತ್ವನೇ ದೊಡ್ಡದು ಅಂತ ನನಗೀಗ ಅರ್ಥ ಆಗಿದೆ. ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಹಳೆದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗತ್ತೆ. ನನ್ನ ಬಗ್ಗೆ ನನಗೆ ಆಸೆ ಅನಿಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಶಕುಂತಲಾ ಅವರೇ, ನೋಡಿ, ಆಗ ತಪ್ಪಾಗಿರ್ಬೋದು, ಆದರೆ ಈಗೆಲ್ಲ ಸರಿಯಾಗಿದೆ. ಕಹಿ ಅನ್ನೋದು ನಮ್ಮ ಯಾರ ಮನಸ್ಸಲ್ಲೂ ಇಲ್ಲ. ನಿಮ್ಮನ್ನು ಯಾರೂ ನಾವು ಬೇರೆ ಥರ ನೋಡ್ತಾನೇ ಇಲ್ಲ. ನಾವೆಲ್ಲ ಒಂದೇ ಮನೆಯವರು. ನಮ್ಮ ಮಧ್ಯೆ ಇದೆಲ್ಲ ಬೇಕಾ? ದಯವಿಟ್ಟು ನಮ್ಮನ್ನು ಕ್ಷಮೆ ಕೇಳಬೇಡಿ ಪ್ಲೀಸ್. ಅದು ನಿಮ್ಮ ಒಳ್ಳೆತನ, ಆದರೆ ಅದು ಯಾವುದೂ ನನ್ನ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ನನ್ನ ಸಮಾಧಾನಕ್ಕಾದರೂ ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ.
ಕ್ಷಮೆ ಕೇಳೋ ಮಟ್ಟಿಗೆ ನಾವು ಯಾರೂ ದೂರ ಆಗಿಲ್ಲ, ಇನ್ನೂ ಎಲ್ಲರೂ ಒಟ್ಟಿಗೆ ಇದ್ದೀವಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾಡಿರೋ ತಪ್ಪಿಗೆ ಈಗ ಬೆಲೆ ತೀರ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಆ ನೋವು ಅನುಭವಿಸ್ತಾ ಇದ್ದಾರೆ. ನಾನು ಮಾಡಿರೋ ಪಾಪ ಇರಬೇಕು. ನನ್ನ ಮಕ್ಕಳಿಗೆ ಯಾರಿಗೂ ಮಕ್ಕಳೇ ಆಗ್ತಾ ಇಲ್ಲ. ನನ್ನ ವಂಶ ಇಲ್ಲೇ ನಿಂತೋಗತ್ತೆ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ನಿಮಗೆ ನೀವೇ ಶಿಕ್ಷೆ ಯಾಕೆ ಕೊಟ್ಕೋತಾ ಇದ್ದೀರಾ? ಆಗೋಗಿದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಮಕ್ಕಳು ಬರೀ ನಿಮ್ಮ ಮಕ್ಕಳಲ್ಲ ಅಲ್ವಾ, ಅವ್ರು ನಮ್ಮ ಮಕ್ಕಳು ಕೂಡ. ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ನೋವು ನಮಗೂ ಇದೆ. ಕೆಲವು ಸಲ ತಪ್ಪು ಯಾರ್ದು ಅಂತ ಗೊತ್ತಾಗೋದಿಲ್ಲ, ಆದರೆ ಎಲ್ಲರೂ ನೋವು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನೀವೇ ಕಾರಣ ಅಂತ ಅನ್ಕೋಬೇಡಿ ಪ್ಲೀಸ್. ಶಕುಂತಲಾ, ಎಷ್ಟೋ ವರ್ಷದ ಮೇಲೆ ನಾವೆಲ್ಲ ಈ ಮನೇಲಿ ಸೇರಿದ್ದೀವಿ, ಪೂಜೆ ಮಾಡಿದ್ದೀವಿ. ಇವತ್ತು ಕಣ್ಣೀರು ಬೇಡ. ನಮ್ಮ ಮಕ್ಕಳಿಗೆ ಮಕ್ಕಳಾಗತ್ತೆ, ಖಂಡಿತ ಆಗತ್ತೆ. ದೇವರು ತಡ ಮಾಡ್ಬೋದು, ಆದರೆ ನಮ್ಮ ಕೈ ಬಿಡಲ್ಲಮ್ಮ. ಅಪೇಕ್ಷಾ, ಬಾ ಬಾ. ಇಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ. ಒಳ್ಳೇದಾಗಲಿ. ಭಾಗ್ಯಕ್ಕ, ತುಂಬ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದದಿಂದ ನಮ್ಮ ಅಪ್ಪಿಗೂ ಆದಷ್ಟು ಬೇಗ ಒಂದು ಮಗು ಆಗಿಬಿಟ್ರೆ ನಮಗೆಲ್ಲ ಒಂದು ಸಂತೋಷ. ಆಗತ್ತೆ, ಖಂಡಿತ ಆಗತ್ತೆ. ಆ ಭಗವಂತನಲ್ಲಿ ನಂಬಿಕೆ ಇಟ್ಕೊಳ್ಳಿ. ಅಪ್ಪಿ, ಮನಸ್ಸು ಚಿಕ್ಕದು ಮಾಡ್ಕೋಬೇಡ. ನಿಮ್ಮ ಅಕ್ಕ ಭೂಮಿದ್ ನೆನಪಿಸ್ಕೊ. ಡಾಕ್ಟ್ರು ಹೋಪ್ಸ್ ಬಿಟ್ಬಿಟ್ಟಿದ್ರು, ಆದರೆ ಎಂಥ ಮಿರಾಕಲ್ ಆಯಿತು ಅಂತ. ದೇವರಲ್ಲಿ ನಂಬಿಕೆ ಇಡು, ದೊಡ್ಡವರ ಆಶೀರ್ವಾದದ ಮೇಲೆ ನಂಬಿಕೆ ಇಡು. ನಿಂಗೂ ಆದಷ್ಟು ಬೇಗ ಒಂದು ಪುಟ್ಟ ಪಾಪ ಆಗುತ್ತೆ, ಓಕೆನಾ? ಶಾಕುಂತಲಾ, ನೀನು ಬೇಜಾರು ಮಾಡ್ಕೋಬೇಡ. ಒಳ್ಳೇದಾಗತ್ತೆ, ವಂಶ ಬೆಳೆಯುತ್ತೆ.